ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ 69 ದ ವ್ಯಾಂಡರ್ಲೆಸ್. ಸೊ ಮಚ್ ಅವೈಟೆಡ್ ವ್ಲಾಗ್ ಆಗಿತ್ತಿದು. ಏನಕ್ಕೆ ನಾನು ಮಾನಾ ಬ್ಲ್ಯಾಕ್ ಹಿಮಾಲಯನ್ ತೊಗೊಂಡೆ, ವೈ ನಾಟ್ ದ ನಾರ್ಮಲ್ ಹಿಮಾಲಯನ್ಸ್ ಆ್ಯಂಡ್ ದೆನ್ ಗೋ ಫಾರ್ ಅನ್ ಅಪ್ಗ್ರೇಡ್ ಅಂತ ಕೇಳ್ತಾ ಇದ್ರಿ ಸುಮಾರು ಜನ. ನನ್ನೊಟ್ಟಿಗೆ ಇದೆ ಒಂದು ನಾರ್ಮಲ್ ಹಿಮಾಲಯನ್ ಹಾಗೂ ನನ್ನ ಮಾನಾ ಬ್ಲ್ಯಾಕ್ ಬೊಯ್ಕಾ. ದೇ ಯು ಗೋ. ಸೊ ಬೇಸಿಕ್ಲಿ ರ್ಯಾಲಿ ಎಡಿಷನಿಗೂ ಹಾಗೂ ಒಂದು ನಾರ್ಮಲ್ ಹಿಮಾಲಯನ್ ನೀವು ಶೋರೂಮಲ್ಲಿ ತೊಗೊಳೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ, ರ್ಯಾಲಿ ಎಡಿಷನಲ್ಲಿ ಸ್ಟ್ರೈಟ್ ಸೀಟ್ ಬಂದಿರುತ್ತೆ. ಬಟ್ ಈ ಒಂದು ನಾರ್ಮಲ್ ಹಿಮಾಲಯನಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಸ್ಪ್ಲಿಟ್ ಸೀಟ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ನೀವು ಅಡ್ಜಸ್ಟ್ ಕೂಡ ಮಾಡ್ಬೋದು. ನಾರ್ಮಲ್ ಸೀಟ್ ಹೈಟ್ ಬಂದು 820 mm ಫ್ರಮ್ ದ ಗ್ರೌಂಡ್ ಇರುತ್ತೆ. ಸೊ ಇದನ್ನು ನಾವು ರೈಸ್ ಮಾಡಿದ್ರೆ 840 ತನಕ ಹೋಗುತ್ತೆ. ಬಟ್ ಅದೇ ರ್ಯಾಲಿ ಸೀಟಲ್ಲಿ ಬಂದರೆ ನಿಮಗೆ 860 mm ತನಕ ಬರುತ್ತೆ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಆಲ್ ಹೈಟು ಇದು ತುಂಬ ಜಾಸ್ತಿ ಇರುತ್ತೆ. ನಿಮಗೆ ಕಾಲು ಎಟಕ್ಸಲ್ಲ ಕೆಲವ್ರಿಗೆ. ಇವಾಗ ನಾನೇ 5'11" ಇದ್ದೀನಿ, ನಾನು ಕುತ್ಕೊಂಡು ತೋರಿಸ್ತೀನಿ. ಸೊ ಕುತ್ಕೊಂಡ್ರೆ ನೋಡಿ ಈ ಥರ ಇದೆ. ಎರಡು ಕಡೆನೂ ನನಗೆ ಹೀಲ್ಸ್ ತಾಗಲ್ಲ, ಓಕೆನಾ. ಬಟ್ ಏನಂತಂದರೆ ಹೈಟ್ ಇರೋದ್ರಿಂದ ಏನಂದರೆ ಅಪ್ರೈಟ್ ಪೊಸಿಷನ್ನು. ಸೊ ನಾನು ಪೊಸಿಷನಲ್ಲಿ ನಾನು ಆರಾಮಾಗಿ ಈ ಥರ ಒಂದು ಕಂಫರ್ಟಬಲ್ ಆಗಿ ನಾನು ಹ್ಯಾಂಡಲ್ ಬಾರ್ನ ಇಟ್ಕೊಬೋದು. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಮ್ಯಾನ್ಯುವರ್. ಬಟ್ ಸ್ಟ್ರೈಟ್ ಅವೇ ನಾವು ಇವಾಗ ಹಿಮಾಲಯನ್ 450 ನಾರ್ಮಲ್ ಗಾಡಿ ನೋಡೋದಾದರೆ, ದಿಸ್ ಇಸ್ ಅ ನಾರ್ಮಲ್ ಹಿಮಾಲಯನ್. ಇದರಲ್ಲಿ ನೋಡಿ ಆರಾಮಾಗಿ ಎರಡು ಕಾಲ ಆರಾಮಾಗಿ ಇಡ್ಸೋದಲ್ದರೆ ಪ್ಲಸ್ ಐ ಹ್ಯಾವ್ ಈವನ್ ಮೋರ್ ಸ್ಪೇಸ್. ಅಂದರೆ ಇನ್ನು 840 ಸೀಟ್ ಅಡ್ಜಸ್ಟ್ ಮಾಡಿದ್ರೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಸೊ ಇದೊಂಥರ ನೀವು ಆರಾಮಾಗೆ ಟೂರಿಂಗ್ ಮೋಡಲ್ಲಿ ಇರ್ತೀರಾ. ಸೊ ಇದೊಂದು ಟೂರಿಂಗ್ ಮೋಡಲ್ಲಿ ಇರುತ್ತೆ, ಆರಾಮಾಗಿ ಕುತ್ಕೊಂಡು ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ನೀವು ಯಾವುದೇ ಹಿಮಾಲಯನ್ 450 ಶೋರೂಮಲ್ಲಿ ತೊಗೊಂಡ್ರೆ ಅದರಲ್ಲಿ ಯಾವುದೇ ಥರ ಕ್ರಾಸ್ ಸ್ಪೋಕ್ಸ್ ವೀಲ್ಸ್ ಬರೋದಿಲ್ಲ. ಸೊ ಅದೊಂದು ಅಪ್ಗ್ರೇಡೇಷನ್ ಆಗಿರುತ್ತೆ. ಸೊ ನೀವು ಆಲ್ಮೋಸ್ಟ್ ಆಲು 17,000 to 19,000 rupees ಕೊಟ್ಟು ನೀವು ಕ್ರಾಸ್ ಸ್ಪೋಕ್ಸ್ ವೀಲ್ಸ್ನ ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಹಾಗೂ ವಿಂಡ್ಶೀಲ್ಡ್ ಬಂದರೆ ನಾರ್ಮಲ್ ವಿಂಡ್ಶೀಲ್ಡ್ ಈ ಥರ ಬರುತ್ತೆ. ಸೊ ಇದೊಂದು ಅಪ್ಗ್ರೇಡೇಷನ್ ನಾನು ಮಾಡಿರೋದು. ರ್ಯಾಲಿ ಗಾಡಿಯಲ್ಲಿ ಈ ಥರ ವಿಂಡ್ಶೀಲ್ಡ್ ಬರಲ್ಲ, ಸೇಮ್ ಇದೇ ಥರ ಬರುತ್ತೆ. ಬಟ್ ನಾನು ಅದನ್ನು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ಸೊ ಓವರಾಲ್ ನಾನು ಗಾಡಿಯಲ್ಲಿ ಏನು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ ಅಂತ ನೀವೇನಾದ್ರು ಕೇಳಿದ್ರೆ, ದ ಫಸ್ಟ್ ಥಿಂಗ್ ಇಸ್ ದ ವೈಸರ್. ಅದೊಂದೇ ಲಾಸ್ಟು. ಸೊ ಅದು ಬಿಟ್ಟರೆ ಯಾವುದೇ ಥರ ಅಪ್ಗ್ರೇಡೇಷನ್ ಇಲ್ಲಿ ತನಕ ಈ ಗಾಡಿ ಮೇಲೆ ಏನೂ ಮಾಡಿಲ್ಲ ನಾನು. ಸೊ ಅಡ್ವೆಂಚರ್ ರೆಡಿ ಆಗಿದೆ. ಇದು ಇಲ್ಲ ಅಂತಲ್ಲ, ಇದು ಇದೆ. ಬಟ್ ದಿಸ್ ಇಸ್ ಮೋರ್ ಆರ್ ಲೆಸ್ ಲೈಕ್ ಅ ಟೂರಿಂಗ್ ಸೆಟಪ್ ಆಗಿದೆ. ಸೊ ಕೈಂಡ್ ಆಫ್ ಡಿಫ್ರೆನ್ಸಿಯೇಷನ್ ಇಲ್ಲೇ ನೀವು ನೋಡ್ಬೋದು. ಪ್ಲಸ್ ನಾನು ಯಾಕೆ ರ್ಯಾಲಿ ಎಡಿಷನ್ ಗಾಡಿನ ತೊಗೊಂಡೆ ಅಂತ ನೀವೇನಾದ್ರು ಕೇಳಿದ್ರೆ, ದಟ್ ಈಸ್ ಬಿಕಾಸ್ ದಿಸ್ ಈಸ್ ಮಚ್ ಮೋರ್ ಚೀಪರ್ ದ್ಯಾನ್ ನಾರ್ಮಲ್ ಹಿಮಾಲಯನ್ ಆ್ಯಂಡ್ ದೆನ್ ಯು ವಾಂಟ್ ಟು ಅಪ್ಗ್ರೇಡ್. ಯಾಕೆ ಅಂತ ಹೇಳ್ತೀನಿ ಕೇಳಿ ಸ್ನೇಹಿತರೆ. ನಾರ್ಮಲ್ ಹಿಮಾಲಯನ್ ನೀವು ತೊಗೊಂಡು ಈ ಒಂದು ಸೆಟಪ್ ಮಾಡಿಸ್ಬೇಕು ಅಂತಂದರೆ, ಈ ರ್ಯಾಲಿ ಕೌಲ್ ಏನು ನೋಡ್ತಾ ಇದ್ದೀರಲ್ಲ, ದಿಸ್ ಇಸ್ ಸಮ್ವೇರ್ ಅರೌಂಡ್ 9,500 rupees ಮಾರ್ಕೆಟಲ್ಲಿ. ಆ್ಯಂಡ್ ದೆನ್ ರ್ಯಾಲಿ ಸೀಟ್ ಇಟ್ ಸೆಲ್ಫ್ ಇಸ್ ಕಾಸ್ಟಿಂಗ್ ಯು ಸಮ್ವೇರ್ ಅರೌಂಡ್ 5,600 rupees. ಸೊ ನಕಲ್ ಗಾರ್ಡ್ ಅಂತ ಏನು ಕಾಣಿಸ್ತಿದೆಯಲ್ಲ, ಇದು ಇಟ್ ಈಸ್ ನಾಟ್ ಆ್ಯಕ್ಚುಲಿ ಎನಿ ಮೆಟಲ್ ನಕಲ್ ಗಾರ್ಡ್, ಇಟ್ ಇಸ್ ಜಸ್ಟ್ ಅ ಫೈಬರ್ ಪಾರ್ಟ್. ಸೊ ಇದೇನು ಅಷ್ಟೇನು ವ್ಯಾಲ್ಯೂ ಆ್ಯಡ್ ಆಗಿಲ್ಲ ಈ ಗಾಡಿಗೆ. ಸೊ ಅದು ಬಿಟ್ಟರೆ ಕ್ರಾಸ್ ಸ್ಪೋಕ್ಸ್ ವೀಲ್ಸಿಗೆ ನಿಮಗೆ 19,000 ಆಗುತ್ತೆ. ಸೊ ಪುಟ್ ಟುಗೆದರ್ ನಿಮಗೆ ಆಲ್ಮೋಸ್ಟ್ ಆಲು 19,000, 20,000 ಅಂತಲೇ ಅಂದ್ಕೊಳ್ಳೋಣ. 20 ಪ್ಲಸ್ ರ್ಯಾಲಿ ಕೌಲು ಒಂದು 10 ಪ್ಲಸ್ 15. ಸೊ ಆಲ್ಮೋಸ್ಟ್ ಆಲ್ ನಿಮಗೆ 25,000 rupees ಇನ್ಕ್ರಿಮೆಂಟಲ್ ಅಮೌಂಟ್ ನಿಮಗೆ ಕಾಣಿಸುತ್ತೆ ಒಂದು ನಾರ್ಮಲ್ ಹಿಮಾಲಯನ್ನ ನಾನು ತೊಗೊಂಡು ಈ ಥರ ಮಾಡಿಫಿಕೇಷನ್ ಮಾಡಿಸ್ಬೇಕು ಅಂತಂದರೆ. ಬಟ್ ಹಾನ್ಲೆ ಬ್ಲ್ಯಾಕಿಗೂ ಮತ್ತು ಈ ಒಂದು ಗಾಡಿಗೆ ಡಿಫ್ರೆನ್ಸು ಕೇವಲ ಇಷ್ಟೇ. ಸೊ ಅಲ್ಲಿಗೆ ನಾನು ಈ ಒಂದು ರ್ಯಾಲಿ ಗಾಡಿನ ತೊಗೊಂಡಿರೋದು. ಸೊ ಗಾಡಿಯಲ್ಲಿ ನೀವು ನೋಡೋದಾದರೆ ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ಇಂಜಿನ್ ಆಗಲಿ ಅಥವಾ ಸಸ್ಪೆನ್ಷನ್ಸ್ ಆಗಲಿ ಎಲ್ಲ ಸೇಮ್ ಇರುತ್ತೆ. ಯಾವುದೇ ಥರ ರ್ಯಾಲಿ ಸೆಟಪ್ ಅಂದಿದ ತಕ್ಷಣ ಸಸ್ಪೆನ್ಷನ್ ಹೈಟ್ ಆಗುತ್ತಲ್ಲ. ಫಾರ್ ಎಕ್ಸಾಂಪಲ್ ಎಕ್ಸ್ಪಲ್ಸಲ್ಲಿ ಯಾವ ಥರ ಇದೆ, 2 ಸಸ್ಪೆನ್ಷನ್ನು ತುಂಬ ಹೈಟ್ ಇರುತ್ತೆ. ಸೊ ಗಾಡಿನೇ ಆಲ್ಮೋಸ್ಟ್ ಆಲ್ ಹೈಟ್ ಕಾಣಿಸುತ್ತೆ. ಸೊ ಈ ಒಂದು 2 ಗಾಡಿಯಲ್ಲಿ ನಿಮಗೆ ಆ ಥರ ಏನು ಸಸ್ಪೆನ್ಷನ್ ಮಾಡಿಫಿಕೇಷನ್ ಆಗಿಲ್ಲ. ಕಾಸ್ಮೆಟಿಕಲ್ ಅಪೀಲಲ್ಲಿ ಚೇಂಜಸ್ ಬಂದಿದೆ. ಈ ಒಂದು ಕಲರ್ ಬಂದು ಮಾನಾ ಬ್ಲ್ಯಾಕ್ ಅಂತ ಕರೀತಾರೆ. ಸೊ ಈ ಕಲರ್ ಬರೋದೆ ರ್ಯಾಲಿ ಎಡಿಷನ್ ಗಾಡಿಯಲ್ಲಿ. ಪ್ಲಸ್ ಇನ್ನೊಂದೇನು ಅಪ್ಗ್ರೇಡೇಷನ್ ಅಂತಂದರೆ, ಈ ಗಾಡಿಗೆ ಬರ್ತಾ ಇರುವಂಥ ನೆಕ್ ಏನಿದೆ ಗೊತ್ತಾ, ಅಂದರೆ ಏರ್ ಹಾಕೋವಂಥ ಒಂದು ನೆಕ್ಕು. ಸೊ ಆ ನೆಕ್ ಬಂದು ಸ್ಟ್ರೈಟ್ ಇರೋದಿಲ್ಲ. ನೀವೆಲ್ಲೇನು ನೋಡ್ತಾ ಇದ್ದೀರಾ, ಈ ಥರ ಸ್ಟ್ರೈಟ್ ಇರೋದಿಲ್ಲ. ಇದು ಎಲ್ ಶೇಪಲ್ಲಿ ಬರುತ್ತೆ. ಇದು ಕೂಡ ಒಂದು ಅಡ್ವಾಂಟೇಜು ರ್ಯಾಲಿ ಸೆಟಪ್ ಗಾಡಿ ತೊಗೊಳೋದ್ರಿಂದ. ಸೊ ಸುಮಾರು ಜನ ಕೇಳ್ಬೋದು, ರ್ಯಾಲಿ ಸೀಟು ತುಂಬ ಡಿಸ್ಕಂಫರ್ಟ್ ಇರುತ್ತಲ್ಲ. ಈಗ ನನ್ನ ಫ್ರೆಂಡ್ ಇವಾಗ ಕ್ಯಾಮ್ರಾಮನ್ ಮಿಸ್ಟರ್ ಪ್ರಮೋದ್ ಅವರು ಅದನ್ನೇ ಕೇಳಿದ್ರು, ಏನಿದು ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಇದೆ, ನನಗೆ ಅಷ್ಟು ಕಂಫರ್ಟ್ ಇದ್ದಿಲ್ಲ ಸೀಟ್ ಅಂತ. ಎಸ್, ಕಂಫರ್ಟ್ ಬರೋದಿಲ್ಲ. ಬಿಕಾಸ್ ರ್ಯಾಲಿ ಗಾಡಿ ಏನಕ್ಕೆ ಸೀಟ್ ಮೇಲೆ ಈ ಥರ ಒಂದು ಲೀನ್ ಸೀಟ್ ಕೊಡ್ತಾರೆ ಅಂತಂದರೆ, ವಿ ವಿಲ್ ಗೆಟ್ ಅ ಲಾಟ್ ಆಫ್ ಸ್ಪೇಸ್ ಟು ಹಗ್ ದ ಬೈಕ್. ನಮಗೆ ತುಂಬ ಗಾಡಿ ಹಗ್ ಮಾಡೋದಕ್ಕೆ, ಅಂದರೆ ಲಿಟ್ರಲಿ ನಾವು ಕಾಲಲ್ಲಿ ಹಗ್ ಮಾಡ್ಕೊಂಡು ಓಡಿಸೋದಕ್ಕೆ ನಮಗೊಂದು ಸ್ಪೇಸ್ ಸಿಗುತ್ತೆ. ಫ್ಲ್ಯಾಟ್ ಸೀಟ್ಸಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಈವನ್ ಮ್ಯಾನ್ಯೂವರ್ ಮಾಡಬೇಕಾದ್ರೆ ಯಾವ್ದಾದ್ರು ಆಬ್ಸ್ಟಿಕಲ್ಸಲ್ಲಿ ನಾವು ಹೋಗಬೇಕಾದಾಗ, ಸೊ ಸಡನ್ನಾಗಿ ಲೆಫ್ಟ್ ಅಥವಾ ರೈಟಲ್ಲಿ ನಾವು ಕಾಲಿಡುವಂಥ ಪರಿಸ್ಥಿತಿ ಬಂದಾಗ ಫ್ಲ್ಯಾಟ್ ಸೀಟಲ್ಲಿ ಇಟ್ಕೊಂಡು ನಾವು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದು ನಿಮಗೆ ಈಸಿ ಆಕ್ಸೆಸಿಬಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದೊಂದು ಲೀನರ್ ಸೀಟ್ ವಿತ್ ಹೈಟರ್ ಸೀಟ್ ಬರೋದು. ಬಟ್ ನೀವು ಅದೇ ಕೇಳಿದ್ರೆ ಈ ಗಾಡಿಯ ಸೀಟ್ನ ನಾವು ಅಪ್ಗ್ರೇಡ್ ಕೂಡ ಮಾಡ್ಬೋದು.
ಹೇಗೆ ಅಂತ ಕೇಳಿದ್ರೆ ಟೂರಿಂಗ್ ಅಡ್ವೆಂಚರ್ ಸೀಟ್ ಆಗಲಿ ಅಥವಾ ಇದೇ ನಾರ್ಮಲ್ ಸೀಟ್ಸ್ನ ನಾವು ಇದಕ್ಕೂ ಫಿಟ್ ಮಾಡಬಹುದು. ಏನಂತ ಕೇಳಿದ್ರೆ ಈ ಹಿಂದ್ಗಡೆ ಕಾಣಿಸ್ತಿರುವಂಥ ಒಂದು ಕೌಲ್ ಏನಿದೆಯಲ್ಲ ಇದನ್ನ ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಬೇಕಾಗತ್ತೆ. ಅದನ್ನು ಚೂರು ಕಟ್ ಮಾಡಿ ಕೂರಿಸಿದ್ರೆ ಇಟ್ ಕ್ಯಾನ್ ಫಿಟ್. ಆಮೇಲೆ ಇಲ್ಲೇನು ಕಾಣಿಸ್ತಿದೆಯಲ್ಲ ಈ ಒಂದು ಕ್ಯಾರಿಯರ್ ಕೂಡ ನಾವು ಅದಕ್ಕೆ ಫಿಟ್ ಮಾಡ್ಬೋದು. ಏನಂತಂದರೆ ಆ ರ್ಯಾಲಿ ಕೌಲ್ ಏನಿದೆಯಲ್ಲ ಲೈಕ್ ಬೇಸಿಕ್ಲಿ ಇದು ಈ ಕೌಲ್ ಏನಿದೆಯಲ್ಲ ಈ ಕೌಲ್ನ ನಾವು ತೆಗೆದ್ರೆ ವಿ ಕ್ಯಾನ್ ಫಿಟ್ ದಿಸ್ ಸೆಟಪ್. ಇಲ್ಲೇನು ಕಾಣಿಸ್ತಿದೆ ಕೆಳಗಡೆಯಿಂದ ಒಂದು ಮಡ್ಗಾಡ್ ಬಂದು ಇಲ್ಲಿಂದ ಒಂದು ನಂಬರ್ ಪ್ಲೇಟ್ ಹಗರ್ ಬಂದು ಇಲ್ಲಿಂದ ಒಂದು ಇಂಡಿಕೇಟರ್ ಮತ್ತು ನಂಬರ್ ಪ್ಲೇಟ್ ಹೋಲ್ಡರು ಆಮೇಲೆ ಈ ಕ್ಯಾರಿಯರ್ನ ಅಬ್ಸಲ್ಯೂಟ್ಲಿ ಈ ಗಾಡಿಗೂ ಫಿಟ್ ಮಾಡ್ಬೋದು. ಸೊ ದೇರ್ ಆರ್ ಮಲ್ಟಿಪಲ್ ಆಪ್ಷನ್ಸ್ ಒನ್ಸ್ ಯು ಬೈ ಮಾನಾ ಬ್ಲ್ಯಾಕ್. ಬಟ್ ಇದು ಯಾರು ತೊಗೊಬೇಕು ಅಂತ ನನಗೆ ಏನಾರು ಕೇಳಿದ್ರೆ ದೋಸ್ ಹೂ ಲವ್ ಟು ಡೂ ಅ ಲಾಟ್ ಆಫ್ ಅಡ್ವೆಂಚರ್. ಯಾಕೆ ಹಂಗಿರೋ ಇದ್ರಲ್ಲಿ ಆಗಲ್ವಾ ಅಂತ ಕೇಳ್ತಿರಲ್ಲ, 450 ಎರಡರಲ್ಲೂ ಆಗುತ್ತೆ. ಬಟ್ ಏನಂತಂದರೆ 450 ಮಾನಾದಲ್ಲಿ ರ್ಯಾಲಿ ಸೀಟ್ ಒಂದು ಅಡ್ವಾಂಟೇಜ್ ಆಗಿರುತ್ತೆ. ಕ್ರಾಸ್ ಸ್ಪೋಕ್ಸ್ ವೀಲ್ಸು ಬೈ ಡಿಫಾಲ್ಟ್ ಈ ಗಾಡಿಯಲ್ಲಿ ಬರುತ್ತೆ. ಸೊ ನಾನು ಈ ಪ್ರೈಸ್ ಏನು ಪೇ ಮಾಡಿದ್ದೀನಿ ಫಾರ್ ಅ ಮಾನಾ ಬ್ಲ್ಯಾಕ್, ಸೊ ಸೇಮ್ ನಾರ್ಮಲ್ ಹಿಮಾಲಯನಿಗೂ ಈ ಪ್ರೈಸ್ ಪೇ ಮಾಡೋದ್ರಿಂದ ಟೋಟಲ್ ಡಿಫ್ರೆನ್ಸ್ ನನಗೆ ಇಷ್ಟೇ. ಸೊ ಅದಕ್ಕೆ ಐ ಥಾಟ್ ದಿಸ್ ಈಸ್ ದ ಆ್ಯಕ್ಚುಲ್ ವರ್ತ್ ಬೈಕ್ ಇನ್ ರಾಯಲ್ ಎನ್ಫೀಲ್ಡ್ 450 ಹಿಮಾಲಯನ್. ಬಟ್ ಯಾರು ಹೈಟ್ ಕಡಿಮೆ ಇದ್ದಾರೆ 5.5ಕ್ಕಿಂತ ಕಡಿಮೆ ಇದ್ದಾರೆ ಅವರಿಗೆ ಈ ಗಾಡಿ ಸ್ವಲ್ಪ ಕಷ್ಟ ಆಗ್ಬೋದು. ನಾನು ಹೇಳಲ್ಲ ಓಡ್ಸೋಕ್ಕಾಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಎಸ್ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂತಂದರೆ ಸೀಟ್ ಹೈಟ್ ತುಂಬ ಹೈಟ್ ಇರೋದ್ರಿಂದ. ಹಾಗಾಗಿ ಓವರ್ ಆಲ್ ಗಾಡಿ ಸ್ಪೆಸಿಫಿಕೇಷನ್ ನಾನು ನಿಮಗೆ ಹೇಳಿದಾಗೆ ಮಚ್ ಡಿಫ್ರೆನ್ಸ್ ಏನಿಲ್ಲ. ಇಲ್ಲಿ ನಿಮಗೆ ರ್ಯಾಲಿ ಸೀಟು, ರ್ಯಾಲಿ ಕೌಲು, ರ್ಯಾಲಿ ಹ್ಯಾಂಡ್ ಗಾರ್ಡು ಹಾಗೂ ಟ್ಯೂಬ್ಲೆಸ್ ಕ್ರಾಸ್ ಸ್ಪೋಕ್ಸ್ ವೀಲ್ಸ್ ಸಿಗ್ತಾ ಇದೆ. ಆಮೇಲೆ ಇನ್ನೊಂದು ಏನಂತಂದರೆ ಮೇಜರ್ ಇದರಲ್ಲಿ ಅಪ್ಗ್ರೇಡೇಷನ್ನು ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಎರಡು ಗಾಡಿನೂ ನೋಡಿ ಅದು ಎಷ್ಟು ಲೀನ್ ಆಗಿದೆ, ಇದು ಎಷ್ಟು ಸ್ಟಡಿ ಆಗಿದೆ. ಸೊ ಬೇಸಿಕ್ಲಿ ಏನಾಗುತ್ತೆ ಅಂತಂದರೆ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ ಈ ಸೈಡ್ ಸ್ಟ್ಯಾಂಡು, ದಿಸ್ ಇಸ್ ದ ಲೇಟೆಸ್ಟ್ ಅಪ್ಗ್ರೇಡ್. ಸೊ ಇಷ್ಟು ವರ್ಷ ಹಿಮಾಲಯನ್ 450ಗೆ ಬರ್ತಾ ಇದ್ದಂಥ ಸೈಡ್ ಸ್ಟ್ಯಾಂಡ್ ಬಂದು ಸ್ವಲ್ಪ ಬೆಂಡ್ ಇತ್ತು, ಇಲ್ಲಿದೆ ನೋಡಿ ಈ ಥರ ಬೆಂಡ್ ಇತ್ತು. ಬಟ್ ಇವಾಗ ಬರ್ತಿರೋಂಥ 450 ಹಿಮಾಲಯನ್ ಸೈಡ್ ಸ್ಟ್ಯಾಂಡ್ ತುಂಬ ಅಪ್ಗ್ರೇಡ್ ಆಗಿದೆ. ಅಂದರೆ ಇಟ್ ಹಸ್ ಬೀನ್ ಸಾಲ್ವ್ಡ್, ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ನಾವು. ಮುಂಚೆ ತುಂಬಾ ಲೀನ್ ಆಗೋದು, ಸೊ ಇವಾಗ ಅಷ್ಟು ಲೀನ್ ಆಗೋದಿಲ್ಲ. ಸೊ ದ್ಯಾಟ್ ಈಸ್ ಒನ್ ಅಡ್ವಾಂಟೇಜು. ಸೊ ಸ್ನೇಹಿತರೆ, ಸುಮಾರು ಜನ ಇವಾಗ ನನಗೆ ಕೇಳ್ಬೋದು ಈಗ ನಾನು ಯಾವ ಹಿಮಾಲಯನ್ ತೊಗೊಬೇಕು, ಯಾರಿಗೆ ಯಾವ ಹಿಮಾಲಯನ್ ತೊಗೊಂಡ್ರೆ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ್ದು ಸೂಟ್ ಆಗುತ್ತೆ ಅಂತ ಕೇಳಿದ್ರೆ ನೋಡಿ ಸ್ನೇಹಿತರೆ, ಈ ಕಲರು ಇಷ್ಟ ಆದವರು ತಗೊಳ್ಳಿ. ರ್ಯಾಲಿ ಸೀಟ್ ಇಷ್ಟ ಇಲ್ಲ ಅಂತಂದರೆ ನಾರ್ಮಲ್ ಟೂರಿಂಗ್ ಸೀಟ್ ಹಾಕ್ಕೊಂಡು ಡೈಲಿ ಕಮ್ಯೂಟ್ ಮಾಡ್ಬೋದು. ನಾನಂತೂ ಡೈಲಿ ಕಮ್ಯೂಟ್ ಮಾಡ್ತಾ ಇದ್ದೀನಿ ನನ್ನ ಹೈಟಿಗೆ. ನಾನು 5'11" ಇದ್ದೀನಿ. ಸೊ ಐ ಆಮ್ ಈಸಿಲಿ ಮ್ಯಾನೇಜಿಂಗ್ ಇಟ್ ಇನ್ ದ ಸಿಟೀಸ್ ಆಲ್ಸೋ. ಬಟ್ ಹೈಟ್ ಕಡಿಮೆ ಇದೆ, ಬಟ್ ಸ್ಟಿಲ್ ಐ ವಾಂಟ್ ಹಿಮಾಲಯನ್ 450. ಆ ಲವ್ ರಾಯಲ್ ಎನ್ಫೀಲ್ಡ್ ಮೇಲೆ ಇದೆ ಅಂತಂದಮೇಲೆ ದೆನ್ ಯು ಕ್ಯಾನ್ ಸೆಲೆಕ್ಟ್ ದಿಸ್ ಬೈಕ್. ಸೊ ಈ ಬೈಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಟೈಮ್ ತೊಗೊಳ್ಳಿ, ಯಾವುದೇ ಥರ ಅರ್ಜೆಂಟ್ ಇಲ್ಲ. ಇದನ್ನು ಕೂಡ ನೀವು ರ್ಯಾಲಿ ಸೆಟಪ್ ಆಗಿ ಕನ್ವರ್ಟ್ ಕೂಡ ಮಾಡ್ಬೋದು. ಓನ್ಲಿ ಥಿಂಗ್ ಇಸ್ ಇಟ್ಸ್ ಗೋಣ ಕಾಸ್ಟ್ ಯು ಅ ಲಿಟಲ್ ಬಿಟ್ ಮೋರ್. ಸೊ ಆ ಕಾಸ್ಟ್ ನನಗೇನು ತೊಂದರೆ ಇಲ್ಲ. ಐ ನೀಡ್ ದ ಅಪ್ಗ್ರೇಡೇಷನ್ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ಬೈಕ್ ನಾರ್ಮಲ್ ಹಿಮಾಲಯನ್ಸ್ ಆ್ಯಂಡ್ ದೆನ್ ಗೆಟ್ ಇಟ್ ಅಪ್ಗ್ರೇಡೆಡ್. ಸೊ ನಾರ್ಮಲ್ ಹಿಮಾಲಯನ್ ತೊಗೊಂಡು ನೀವು ರ್ಯಾಲಿ ಸೆಟಪ್ ಹಾಕಬೇಕು ಅಂದರೆ ಆ್ಯಸ್ ಐ ಸೆಡ್ 10,000 rupees ಫಾರ್ ದ ರ್ಯಾಲಿ ಕೌಲ್, 5,500 rupees ಫಾರ್ ದ ರ್ಯಾಲಿ ಸೀಟ್, ಇಷ್ಟೇ. ಸೊ ಆಲ್ಮೋಸ್ಟ್ ಆಲ್ ನಿಮಗೆ 15,000 rupeesಲ್ಲಿ ಸೀಟು ಮತ್ತು ರ್ಯಾಲಿ ಲುಕ್ ಬಂದ್ಬಿಡುತ್ತೆ ಗಾಡಿಯಲ್ಲಿ. ಕ್ರಾಸ್ ಸ್ಪೋಕ್ಸ್ ವೀಲ್ಸು ನಿಮಗೆ ಆಪ್ಷನಲ್ ಆಗಿರುತ್ತೆ. ಸೊ ನಾನು ಸುಮಾರು ಕಡೆ ಅಡ್ವೆಂಚರ್ ಮಾಡ್ತಾ ಇರ್ತೀನಿ. ಸೊ ಕೆಲವೊಂದು ಜಾಗದಲ್ಲೆಲ್ಲ ವಿ ಡೋಂಟ್ ಗೆಟ್ ಎನಿ ಆ್ಯಕ್ಸೆಸ್, ನಮಗೆ ಆ್ಯಕ್ಸಸ್ಸೇ ಸಿಗೋದಿಲ್ಲ ಒಂದು ಪಂಚರ್ ಅಂಗಡಿದು. ಸೊ ಆ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿನೇ ಕ್ರಾಸ್ ಸ್ಪೋಕ್ಸ್ ವೀಲ್ಸ್ ತೊಗೊಂಡಿರೋದು. ಪ್ಲಸ್ ಟೂರಿಂಗ್ ನಾನು ನೇಪಾಲ್ ಮತ್ತು ಲದಾಖ್ ಆ ಕಡೆಗೆಲ್ಲ ಓಡಾಡ್ತಿದ್ದೀನಿ ನೆಕ್ಸ್ಟು ಅಪ್ಕಮಿಂಗ್ ಡೇಸಲ್ಲಿ. ಹಿಮಾಲಯನ್ 450 ಅಪ್ಗ್ರೇಡೇಷನ್ನು ಟ್ಯೂಬ್ಲೆಸ್ ಸ್ಪೋಕ್ಸು ನೀವು ಮಾಡ್ತೀನಿ ಅಂತಂದರೆ ಒಂದು ಸಜೆಷನ್ ಇದೆ, ಗಾಡಿ ತೊಗೊಳೋಕ್ಕಿಂತ ಮುಂಚೆ ಶೋರೂಮಿಂದನೇ ಅಪ್ಗ್ರೇಡೇಷನಿಗೆ ಹೋಗಿ ಯು ಕ್ಯಾನ್ ಆ್ಯಡ್ ದಟ್ ಆಸ್ ಅನ್ ಆಕ್ಸೆಸರೀಸ್ ಫಾರ್ ಜಸ್ಟ್ 19,000 rupees. ಇಲ್ಲ ಅಂತಂದರೆ ನಾನು ಗಾಡಿ ಡೆಲಿವರಿ ತೊಗೊಂಡ ಮೇಲೆ ನಾನು ಮೈಂಡ್ ಚೇಂಜ್ ಮಾಡಿದ್ದೀನಿ ಅಂತಂದರೆ ದೆನ್ ಅಗೇನ್ ಇವಾಗ ಇರೋ ಸೆಟಪ್ಪು ನಾರ್ಮಲ್ ಟ್ಯೂಬ್ ಸೆಟಪ್ ಏನಿದೆ ಈ ವೀಲ್ನ ನೀವು ಅಡಿಷ್ನಲಾಗಿ ಹಾಗೆ ಇಟ್ಕೊಬೇಕಾಗತ್ತೆ. ಪ್ಲಸ್ಸು ದ ಕ್ರಾಸ್ ಸ್ಪೋಕ್ಸ್ ವೀಲ್ಸು ಇಸ್ ಗೋನ ಕಾಸ್ಟ್ ಯು 40,000 rupees. ಸೊ ಮುಂಚೆನೇ ಡಿಸೈಡ್ ಮಾಡೋದು ಒಳ್ಳೆಯದು. ಸೊ ನಾನು ಅದಕ್ಕೋಸ್ಕರನೇ ನಾನು ಆ್ಯಕ್ಚುಲಿ ಕ್ಯಾಮೆಟ್ ವೆಯ್ಟ್ ತೊಗೊಂಡು ಇದೆಷ್ಟೆಲ್ಲ ಮಾಡಿಫಿಕೇಷನ್ ಮಾಡಿಸಿದ್ಮೇಲೆ ನನಗೆ ಅನ್ನಿಸ್ತು ಐ ಆಮ್ ಆ್ಯಕ್ಚುಲಿ ಲೂಸಿಂಗ್ ಸಮ್ವೇರ್ ಅರೌಂಡ್ 7 to 8K. ಸೊ ಹಾಗಾಗಿ ಐ ಆಪ್ಟೆಡ್ ಮಾನಾ ಬ್ಲ್ಯಾಕ್. ಗಾಡಿನೂ ತುಂಬ ಚೆನ್ನಾಗಿದೆ, ಕಲರು ನನಗೆ ಬೇಕಾದಂಗೆ ಸಿಕ್ತು. ಬಿಕಾಸ್ ಮೈ ಮ್ಯಾಂಬಾ ಈಸ್ ಆಲ್ಸೋ ಬ್ಲ್ಯಾಕ್ ಆ್ಯಂಡ್ ದಿಸ್ ಬೋಯ್ಕಾ ಈಸ್ ಆಲ್ಸೋ ಬ್ಲ್ಯಾಕ್. ಐ ಹ್ಯಾವ್ ನೇಮ್ಡ್ ಹಿಮ್ ಆಸ್ ಬೋಯ್ಕಾ. ಪೀಪಲ್ ಹೂ ಹ್ಯಾವ್ ಕಮ್ ಅಪ್ ಟು ದಿಸ್ ಚಾನಲ್ ಹೊಸದಾಗಿ ಬಂದಿರೋರಿಗೆ ಈ ಗಾಡಿ ಹೆಸರು ಗೊತ್ತಿರೋದಿಲ್ಲ. ಸೊ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ದಟ್ ದ ನೇಮ್ ಆಫ್ ದಿಸ್ ಬೈಕ್ ಇಸ್ ಬೋಯ್ಕಾ. ಸೊ ಅಷ್ಟೇ ಸ್ನೇಹಿತರೆ, ಎಕ್ಸಾಸ್ಟಿಂದ ಹಿಡಿದು ಇನ್ನೇನು ಡಿಫ್ರೆನ್ಸ್ ಇಲ್ಲ. ನಾನು ಹೇಳ್ದಿಲ್ಲ, ಪರ್ಫಾರ್ಮೆನ್ಸ್ ವೈಸ್ ಇಟ್ಸ್ ಆಲ್ ಸೇಮ್. ಬಟ್ ನಾನು ಹೇಳಿದಾಗೆ ಇಫ್ ಯು ವಾಂಟ್ ಟು ಬೈ ಅ ನಾರ್ಮಲ್ ಹಿಮಾಲಯನ್ ಅಥವಾ ನೀವು ಸೆಕೆಂಡ್ಸಲ್ಲಿ ಯಾವ್ದಾರು ಒಂದು ಹಿಮಾಲಯನ್ ತೊಗೊಂಡು ನೆಕ್ಸ್ಟ್ ನೀವು ಅಪ್ಗ್ರೇಡೇಷನ್ ಮಾಡಬೇಕು ಅಂತಂದರೆ ದ್ಯಾಟ್ ವಿಲ್ ನಾಟ್ ಗಿವ್ ಯು ಅ ಮೋರ್ ಆಫ್ ಅ ಪಿಂಚ್. ಕ್ರಾಸ್ ಸ್ಪೋಕ್ಸ್ ವೀಲ್ಸು 40,000,
ಯು ಕ್ಯಾನ್ ಸ್ಟಿಲ್ ಅಫೋರ್ಡ್ ಇಟ್ ಇಫ್ ಯು ಗೆಟ್ ದ ಸೆಕೆಂಡ್ ಹ್ಯಾಂಡ್ ಹಿಮಾಲಯನ್ ಇನ್ ಅ ಗುಡ್ ಪ್ರೈಸ್. ಆ್ಯಂಡ್ ಹೇಳ್ದಾಗೆ ರ್ಯಾಲಿ ಕೌಲ್ ಮತ್ತು ರ್ಯಾಲಿ ಸೀಟ್ಸು ಕಾಸ್ಟಿಂಗ್ ಯು 15K. ಸೊ 15 ಪ್ಲಸ್ 40 55,000 ರುಪೀಸು ಆಲ್ಮೋಸ್ಟ್ ಆಲ್ ನೀವು ಒಂದು ಈ ಸೆಟಪ್ಪಲ್ಲಿ ಗಾಡಿ ಬೇಕು ಅಂತಂದರೆ ರ್ಯಾಲಿ ಸ್ಪೆಕ್ಸಲ್ಲಿ, ಸೊ ಅಷ್ಟು ಖರ್ಚಾಗುತ್ತೆ ನಾರ್ಮಲ್ ಹಿಮಾಲಯನಲ್ಲಿ. ಸೊ ಯಾರಿಗೆ ಈ ಒಂದು ಗಾಡಿ ಅಂತ ಕೇಳಿದ್ರೆ, ದೋಸ್ ಹೂ ಹ್ಯಾಸ್ ಅ ಲವ್ ಟುವರ್ಡ್ಸ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450, ಹೈಟ್ ಕಡಿಮೆ ಇದೆ. ಹಾನ್ಲೆ ಬ್ಲ್ಯಾಕಿಗೂ ಮತ್ತು ಇದಕ್ಕೂ ಏನೊಂದು 7,000 ರುಪೀಸ್ ಏನೋ ಡಿಫ್ರೆನ್ಸ್ ಬಂತು. ಸೊ ಯಾರಿಗೆ ನಾರ್ಮಲ್ ಹಿಮಾಲಯನ್ ಅಂತ ಕೇಳಿದ್ರೆ ಇಟ್ಸ್ ಫಾರ್ ಎವ್ರಿ ಒನ್. ಆ್ಯಂಡ್ ಇಫ್ ಯು ಆಸ್ಕ್ ಮೀ ಮಾನಾ ಬ್ಲ್ಯಾಕ್ ಯಾರಿಗೆ ಅಂತ ಕೇಳಿದ್ರು ಐ ವುಡ್ ಸೇ ಇಟ್ಸ್ ಫಾರ್ ಎವ್ರಿ ಒನ್. ಬಟ್ ಒಂದು ಚೂರು ಡಿಫ್ರೆನ್ಸ್ ಇರುತ್ತೆ. ನಾನು ಆ ಡಿಫ್ರೆನ್ಸ್ನ ಆಲ್ರೆಡಿ ಹೇಳಿದ್ದೀನಿ ಯಾವ ಥರ ಗಾಡಿನ ಚೂಸ್ ಮಾಡ್ಕೊಬೇಕು ಅಂತ. ಸೊ ಅಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಇನ್ನೇನಾದ್ರೂ ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ಈ ಗಾಡಿ ಬಗ್ಗೆ ದಯವಿಟ್ಟು ತಿಳಿಸಿ, ಇನ್ನೊಂದು ವಿಡಿಯೋ ಬೇಕಾದ್ರೆ ಮಾಡಿ ಹಾಕೋಣ. ಸೊ ನನ್ನ ಈ ಒಂದು ಮಾನಾ ಬ್ಲ್ಯಾಕ್ ಹಿಮಾಲಯನಲ್ಲಿ ಫಸ್ಟ್ ಮಾಡಿಫಿಕೇಶನ್ ಬಂದು ಮಾಡಕ್ಕೆ ಹೋಗ್ತಾ ಇರೋದು ಇಟ್ ಈಸ್ ದಿಸ್. ಏನು ಅಂತ ಕೇಳ್ತೀರಾ? I'll show you, wait. So this is the new upgrade for my Himalayan Mana Black. So first modification is from BMC air filter, and thank you so much BMC for sending this love for my Boyka, and it is much required. ಇದು ಆ್ಯಕ್ಚುಲಿ ಗಾಡಿಗೆ ತುಂಬ ರಿಕ್ವೈರ್ಮೆಂಟ್ ಇದೆ. ಏರ್ ಫಿಲ್ಟರ್ ಏನಕ್ಕೆ ಅಂತ ಕೇಳಿದ್ರೆ ದ ಬೇಸಿಕ್ ಮಾಡಿಫಿಕೇಶನ್ ಅಂತ ಹೇಳ್ಬೋದು. ನೀವು ಕೂಡ ಗಾಡಿ ಆಧಾರ ತೊಗೊಂಡ್ರೆ ಹೊಸದು ಮಚ್ ರಿಕ್ವೈರ್ಡು. ಗೋ ಫಾರ್ BMC air filter. This is one of the best air filter in India, and I have been using this. ನಾನು ರೇಸ್ ಗಾಡಿಗಳಿಗೆಲ್ಲ ಯೂಸ್ ಮಾಡೋದು BMCನೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ BMC ಏರ್ ಫಿಲ್ಟರ್ ಫಾರ್ ಸೆಂಡಿಂಗ್ ದಿಸ್ ಲವ್ ಟು ಮೈ ನ್ಯೂ ಮಾನಾ ಬ್ಲ್ಯಾಕ್ ಬೊಯ್ಕಾ. ಸೊ ಅಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಮತ್ತೊಂದು ವ್ಲಾಗ್ ನೊಂದಿಗೆ. ಥ್ಯಾಂಕ್ ಯು ಸೋ ಮಚ್.